ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ದೇವರಿಗೆ ರಾತ್ರಿ. ಹಾಗೆ ಇದಕ್ಕಿದ್ದಂತೆ 4 ದಿವಸದಿಂದ ಗಾಡಿ ಮನೆ ಹತ್ರ ನಿಂತಿತ್ತು. ಪಿಕಪ್ ಬಂತು, ಪಿಕಪ್ಗೆ ಅಂತ ಹೊರಟೆ. ಅದು ಬಂದು ಕೊಡಿಗೆಹಳ್ಳಿ ಪಿಕಪ್ ಯಲಹಂಕ ರೋಡಲ್ಲಿ ಬಡ್ದತ್ತ. ಅಲ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಅರ್ಜೆಂಟಾಗಿ ಹೋದೆ ಪಿಕಪ್ ಪಾಯಿಂಟ್ಗೆ. ಅಲ್ಲಿ ಪೂಜೆ ಮಾಡೋಣ ಸ್ಟಾರ್ಟ್ ಮಾಡಿದ್ರು. ನಾನು ಒಂದೇ ಗಾಡಿ ಹೋಗ್ತಿರೋದು ಅಂದ್ಕೊಂಡೆ, ಇಲ್ಲ ನನ್ನ ಜೊತೆ ಇನ್ನೂ 2 ಗಾಡಿ ಬಂದಿದ್ವು. ಜೆ ಪಿ ನಗರದಿಂದ ಇನ್ನೊಂದು ನಾನು ಪಿಕಪ್ ಮಾಡಿದ ಪಾಯಿಂಟಿಂದನೇ. ಅಲ್ಲಿಂದ ಹೋಗಿ ಮೈಸೂರು ರೋಡಲ್ಲಿ ಫಿಲ್ ಮಾಡಿಸ್ಕೊಂಡು ಹಂಗೆ ಆಗಿ ಹೋಗ್ಬೇಕಾದ್ರೆ ಹಂಗೆ ಅಂದಿವೆ ಎಲ್ಲರೂ ನಮ್ಮ ಅಣ್ಣವರು ವೀಡಿಯೋ ಮಾಡೋ ಗಾಡಿದು ಅಂತಂದರು. ಆ ಗಾಡಿದು ಹಂಗೆ ವೀಡಿಯೋ ಮಾಡಿಕೊಂಡು, ಈ ಗಾಡಿ ವೀಡಿಯೋ ಮಾಡ್ತಿದ್ದು ನೋಡಿ ಇನ್ನೊಂದು ಗಾಡಿ ಹೋದರೆ ನಮ್ಮ ಗಾಡಿನೂ ಮಾಡು ಅಂತಂದರು. ವೀಡಿಯೋ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬೇಕಾದ್ರೆ ಹುಡುಗರೆಲ್ಲ ಫುಲ್ ಡ್ಯಾನ್ಸಾಗಿ ಡ್ಯಾನ್ಸ್ ಮಾಡ್ತಿದ್ರು. ಅದಕ್ಕೆ ಯಾರೇ ಆಗಲಿ ಎಲ್ಲೇ ಹೋಗ್ಬೇಕಾದ್ರೆ ಜೊತೇಲಿ ಹೋಗೋರನ್ನ ಎಲ್ಲ ಫ್ರೀಡಮ್ ಖುಷಿಯಾಗಿ ಹೋಗಿ ಎಲ್ಲರೂ ದಯವಿಟ್ಟು. ಯಾಕಂತಂದರೆ ಯಾರೇನು ಎತ್ಕೊಂಡು ಹೋಗಲ್ಲ ಆಯಿತಾ. ಇದ್ದ ಸೀಸನ್ ಅದೆಲ್ಲ ಖುಷಿಯಾಗಿದೆ ನೋಡಿ. ಮಕ್ಕಳು ವೀಡಿಯೋ ಮಾಡೋದು ನೋಡಿ ಇನ್ನೂ ಕಿಚ್ಚೋದು, ಡ್ಯಾನ್ಸ್ ಮಾಡೋದು ಇನ್ನೂ ಓವರಾಗಿ ಆಡ್ತಿದ್ರು. ಓವರ್ ಅಂತಂದರೆ ಅವ್ರ ಖುಷಿಲೇ ವೀಡಿಯೋ ಮಾಡಿ ಅಂತ ನಮಗೆ ಕಿಚ್ಚಾಡ್ತಿದ್ರು. ವೀಡಿಯೋ ಮಾಡ್ಕೊಂಡು ಹಂಗೆ ಅವ್ರನ್ನೆಲ್ಲ ಜಾಲಿಯಾಗಿ ಬಡಿಸ್ಕೊಂಡು ಖುಷಿಯಾಗಿ ಪದೇ ಆರ್ ಸಿ ಬಿ ಅಂತೆಲ್ಲ ಇದು ಮಾಡ್ತಿದ್ರು. ಅವರು ನಮ್ಮ ಗಾಡಿ ವೀಡಿಯೋ ಮಾಡ್ತಿದ್ರು. ಒಳ್ಳೆ ಕ್ರೇಜಿಯಾಗಿತ್ತು. ಹೀಗೆ ಖುಷಿಯಾಗಿ ಹೋದ್ವಿ ಎಲ್ಲರೂ. ಖುಷಿಯಾಗಿ ಎಲ್ಲಿಗೆ ಅಂತ ನಮ್ಮ ಪಯಣ ಅಂತ ನಿಮ್ಗೊಂಚೂರು ಕುತೂಹಲ ಇರ್ಬೋದು. ಪಯಣ ಒಂದು ಈಗ ಹೇಳಿದ್ರೆ ಮಜಾ ಇರೋಲ್ಲ. ಎಲ್ಲ ಫುಲ್ಲೆಲ್ಲ ನೋಡ್ತಾ ಹಂಗೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ. ಅಲ್ಲಿಂದ ಹಂಗೆ ಆ ಡ್ರೈವರ್ಗಳಿಗೆಲ್ಲ ಟೀ ಕುಡಿಬೇಕು ಅಂತಂದರು. ಹುಣಸೂರು ಹತ್ರ ಟೀಗೆ ಹಾಕಿದ್ವಿ. ಅವರೆಲ್ಲ ಹೋಗಿದ್ರು, ನಾನು ಹೋಗಲಿಲ್ಲ. ಯಾಕಂದರೆ ನನಗೆ ಕಾಫಿ ಟೀ ಏನು ಅಭ್ಯಾಸ ಇಲ್ಲ, ಏನು ಕುಡಿಯೋಲ್ಲ ನಾನು. ಅಲ್ಲಿಂದ ಹಂಗೆ ಇರಲಿ ಅಂದ್ಬಿಟ್ಟು ನೈಟ್ಗೆ ಒಂದು ಬಾಟ್ಲು ಬಿಸ್ಲೇರಿ ವಾಟರ್ ತೊಗೊಂಡು ಅಲ್ಲಿಂದ ಹಂಗೆ ರೋಡ್ಗೆ ಹುಣಸೂರು ಬಿಟ್ಟು ಮುಂದೆ ಹೋಗ್ತಿದ್ದಂಗೆ. ನಾನು ಈ ರೋಡ್ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಇದು ಫಸ್ಟ್ ಒಂದು ಬಾರ್ಡ್ರ್ ಸಿಕ್ತು, ಅರಣ್ಯ ಇಲಾಖೆದೊಂದು ಬಾರ್ಡ್ರ್ ಸಿಕ್ತು. ಆ ಬಾರ್ಡ್ರ್ ಕ್ರಾಸ್ ಮಾಡಿಕೊಂಡು ಹಂಗೆ ತಲಕಾವೇರಿ ಅದೇ ಅಂದಿಬೇರು ಅಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾರಾದರೂ ಹೋಗಬೇಕು ಈ ಮೇಲೆ ಹೋಗಬೇಕು ಅಂತ ರೂಟ್ ಗೊತ್ತಿಲ್ಲದೆ ಇರೋರು ಹುಣಸೂರಿಂದ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಲೆಫ್ಟ್ಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಲೆಫ್ಟ್ಗೆ ಒಂದು 12-13 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತೊಗೊಂಡು ರೈಟ್ಗೆ ಹೋದರೆ ನಾವು ಪಿರಿಯಾಪಟ್ಟಣ ಹೋಗ್ತಾರೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಗೋಣಿಕೊಪ್ಪ ಅಂತ ಬೋರ್ಡ್ ಹಾಕಿದ್ದಾರೆ. ಗೋಣಿಕೊಪ್ಪ ಲೆಫ್ಟ್ ತೊಗೊಂಡು ಈ ರೋಡಲ್ಲಿ ಬರ್ತಾ ಇದ್ದರೆ ಹಂಗೆ ಬಾರ್ಡ್ರಲ್ಲಿ ಕ್ರಾಸ್ ಮಾಡ್ಕೊಂಡು ಕುಟ್ಟಿ ಬಾರ್ಡ್ರ್ ಕ್ರಾಸ್ ಆಯಿತು. ಅಲ್ಲಿಂದ ಬರಬೇಕಾದ್ರೆ ಜಿಂಕೆ ಎಲ್ಲ ಕಾಣ್ತಿತ್ತು, ಬೆಳಕರಿತು. ಜಿಂಕೆ ಎಲ್ಲ ನೋಡಿಕೊಂಡು ಹಂಗೆ ಬಂದ್ವಿ. ಕಾಲ್ಪೇಟೆ ಬಂದ್ವಿ. ಕಾಲ್ಪೇಟೆಯಿಂದ ಹಂಗೆ ಕಾಲ್ಪೇಟೆ ಬರಲಿಲ್ಲ, ನಾವು ಒಬ್ಬ ಘಾಟ್ ಇಳಿಸಿದೆ. ಘಾಟಲ್ಲಿ ಮಾತ್ರ ವ್ಯೂ ಸಖತ್ತಾಗಿತ್ತು. ವ್ಯೂ ನೋಡಿಕೊಂಡು ಅಲ್ಲೇ ಸೈಡ್ಗೆ ಹಾಕ್ಕೊಂಡು ಹಂಗೆ ಬಂದು ಇಲ್ಲಿ ಡ್ರಾಪ್ ಮಾಡಿದ್ವಿ. ಡ್ರಾಪ್ ಎಲ್ಲಿ ಅಂತಂದರೆ ಕ್ಯಾಲಿಕೆಟು. ಡ್ರಾಪ್ ಮಾಡಿ ಹಂಗೆ ಊಟ ಮಾಡ್ಕೊಂಡು ಬೆಳಗ್ಗೆಯಿಂದ ನಿದ್ದೆ ಮಾಡಿದ್ವಿ. ಮತ್ತು 4 ಗಂಟೆಗೆ ಎದ್ದು ಅಡುಗೆ ಮಾಡಬೇಕಾಗಿತ್ತು. ಇಲ್ಲಿ ಊಟ ನಮ್ಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಮ್ಮವರೆಲ್ಲ ತರಕಾರಿ ಫಸ್ಟೇ ಪ್ಲ್ಯಾನ್ ಮಾಡಿ, ರಂಗಸ್ವಾಮಿ ಅಣ್ಣ ಅಂತ ಇದ್ದರು, ಅವರೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿ ನೋಡಿ ಇಲ್ಲಿ ಮಲಗಿದಾರಲ್ಲ, ಅವರು ಎಲ್ಲ ಬೆಂಗಳೂರಿಂದನೇ ತಂದಿದ್ರು. ಹಂಗೆ ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ಮಾಡೋಣ ಅಂತೆಲ್ಲ, ಊಟ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ನೈಟ್ಗೆ ಎಗ್ ಬುರ್ಜಿ ಮಾಡ್ತೀನಂದ್ರು. ಎಗ್ ಬುರ್ಜಿಗೆ ಏನೇನು ಆಗ್ತದೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇವೆಲ್ಲ. ಯಾಕಂದರೆ ನಾವು ಯಾವತ್ತೂ ಮಾಡಿಲ್ಲ, ಇವತ್ತೇ ನೋಡಿದ್ದು. ಚೆನ್ನಾಗಿ ಮಾಡ್ತಿದ್ರು. ಬಿಸಿ ಅಂದರೆ ಬಿಸಿ, ಮಳೆ ವಾತಾವರಣ ಇದ್ದರೂ ಸಹ ಬಿಸಿ. ಶರ್ಟ್ ಎಲ್ಲ ಬಿಚ್ಚಾಕಿ ಇದ್ವಿ. ಹ್ಯಾಂಡಿಂಗೆ ಮೇಲೆ ಅವ್ರಿಗೂ ನೀರು ಸುರಿತಿತ್ತು. ಹಂಗೆ ಬುರ್ಜಿ ರೆಡಿ ಆಯಿತು. ಅದಾದಮೇಲೆ ಮೊಟ್ಟೆ ಸಾರು ರೆಡಿ ಮಾಡ್ತಿದ್ರು. ಮೊಟ್ಟೆ ಸಾರು ರೆಡಿ ಮಾಡ್ತಿದ್ದು. ರೆಡಿ ಮಾಡೋದು ನೋಡ್ಕೊಂಡು ಹಂಗೆ ಚೆನ್ನಾಗಿ ಮಾಡ್ತಿದ್ರು ಪಾಪ. ಅವನಂಗೆ ವಿಪರೀತ ಬಿಸಿ ಬೇರೆ, ನೀರು ಸುರಿತಿದ್ದವರು. ಎಲ್ಲ ಫಿನಲ್ಲಿ ರೆಡಿ ಆಯಿತು. ಒಳ್ಳೆ ಟೇಸ್ಟಿಯಾಗಿ ಕೊಟ್ಟಿದ್ರು. ಸ್ಮೆಲ್ ಮಸ್ತಾಗಿತ್ತು. ಊಟ ರೆಡಿ ಆಯಿತು, ತಿಂತಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ತಿನ್ಬೇಕಾದ್ರೆ ನಿಮಗೂ ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಎಲ್ಲ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ.